ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಎಳೆದಾದ ಕೊಬ್ಬರಿಯಲ್ಲಿ ತುಂಬ ಅದ್ಭುತವಾಗಿರುವಂತಹ ಟಿಫಿನನ್ನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ. ಇವಾಗ ಎಳೆದಾದ ಕೊಬ್ಬರಿನ ನಾವು ತೊಗೊಂಡಿರ್ತೀವಿ, ಅದರಲ್ಲಿರುವಂಥ ನೀರನ್ನು ಕುಡಿದಿರ್ತೀವಿ. ಕೊಬ್ಬರಿನ ನಾವು ತುಂಬ ವೇಸ್ಟ್ ಮಾಡ್ತಿರ್ತೀವಿ. ಅದರಲ್ಲಿ ರುಚಿಕರವಾದಂತಹ ಟಿಫಿನನ್ನು ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನೀವು ಒಂದ್ಸಲ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ. ಅದ್ಭುತವಾಗಿರುತ್ತೆ. ರುಚಿ ಮಾತ್ರ ನೋಡಿದರೆ ಬನ್ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ನಾನು ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಈ ರೀತಿ ಇರುವಂಥ ತೆಂಗಿನಕಾಯಿನ ತೊಗೋಬೇಕು. ಅಥವಾ ಎಳ್ನೀರು ಅಂತ ನಾವು ಹೇಳ್ತೀವಿ ನೋಡಿ, ಆ ರೀತಿ ತೊಗೊಳ್ಳಿ. ಇದರಲ್ಲಿರುವಂಥ ಕೊಬ್ಬರಿನ ನಾವು ಯೂಸ್ ಮಾಡ್ಕೋಬೇಕು. ನೀರನ್ನು ಕುಡಿದು ಇದರಲ್ಲಿರುವಂಥ ಎಳೆದಾದ ಕೊಬ್ಬರಿನ ಯೂಸ್ ಮಾಡ್ಕೋಬೇಕು. ಇವಾಗ ಕೆಲವರು ಅದರಲ್ಲಿರುವಂಥ ನೀರನ್ನು ಕುಡಿದು ಕೊಬ್ಬರಿನ ವೇಸ್ಟ್ ಮಾಡ್ತಿರ್ತಾರೆ. ಅದರಲ್ಲಿ ನಾವು ಅದ್ಭುತವಾದಂಥ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು. ಇವಾಗ ನೋಡಿ, ಈ ರೀತಿ ಇರುತ್ತೆ ನೋಡಿ ಕೊಬ್ಬರಿ. ಇದರಲ್ಲಿರುವಂಥ ಕೊಬ್ಬರಿನ ನಾನು ಪೂರ್ತಿಯಾಗಿ ತೊಗೊತಾ ಇದ್ದೀನಿ ನೋಡಿ. ಇವಾಗ ಇಷ್ಟು ನಾನು ಕೊಬ್ಬರಿನ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೋಬೇಕು ನೋಡಿ. ಈ ರೀತಿ ಇರುತ್ತೆ ನೋಡಿ ಕೊಬ್ಬರಿ. ಆದಷ್ಟು ಬಲ್ತಿರುವಂಥ ಕೊಬ್ಬರಿನ ತೊಗೊಳ್ಳಿ. ಇವಾಗ ನಾವು ಚಟ್ನಿ ಅದು ಮಾಡ್ತೀವಿ, ಕೊಬ್ಬರಿ ಯೂಸ್ ಮಾಡ್ತಾವಲ್ಲ, ಆ ರೀತಿ ಕೊಬ್ಬರಿ ತೊಗೋಬಾರ್ದು. ಇದೇ ರೀತಿ ಎಳೆದಾದ ಕೊಬ್ಬರಿನೇ ತೊಗೊಂಡು ಮಾಡಬೇಕು. ತುಂಬ ರುಚಿ ಆಗುತ್ತೆ. ಇವಾಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ಅದೇ ಕಪ್ಪಿಂದ ನಾನು ಚುರುಮರಿ ಅಥವಾ ಮಂಡಕ್ಕಿನ ಹಾಕ್ತಾಯಿದ್ದೀನಿ. ಹಾಕಿ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳಿ. ಆ ನಂತರ ವಾಶ್ ಮಾಡಬಾರ್ದು. ಇವಾಗ ನೋಡಿ, 2ರಿಂದ 3 ಸಲ ವಾಶ್ ಮಾಡಿ ತೊಗೊತಾ ಇದ್ದೀನಿ ನೋಡಿ. ಇವಾಗ ಇದನ್ನು ನಾನು 2ರಿಂದ 3 ತಾಸು ನೆನೆಸಿ ಇಡ್ತಾ ಇದ್ದೀನಿ. ಇವಾಗ 3 ತಾಸು ಆಗಿದೆ ನೋಡಿ, ಕರೆಕ್ಟಾಗಿ ನೆಂದಿದೆ. ಇದರಲ್ಲಿ ಇರುವಂಥ ನೀರನ್ನು ವೇಸ್ಟ್ ಮಾಡಬಾರ್ದು. ಅವಶ್ಯಕತೆ ಇದ್ದರೆ ಮಾತ್ರ ಇದಕ್ಕೆ ಸೇರಿಸ್ಕೊಂಡು ನಾವು ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ. ಇವಾಗ ನಾವು ಬ್ಯಾಟರ್ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಪೂರ್ತಿಯಾಗಿ ಒಂದು ಜಾರಿಗೆ ಕರೆಕ್ಟಾಗಿ ಆಗುತ್ತೆ. ಅದು ಒಂದು ಬ್ಯಾಚಿಗೆ ನಾವು ತೊಗೊಂಡಿರುವಂಥ ಮೆಜರ್ಮೆಂಟು ಕರೆಕ್ಟಾಗಿ ಆಗುತ್ತೆ ಅದು. ಇದಕ್ಕೆ ಇವಾಗ ನೆನೆಸಿರುವಂಥ ನೀರನ್ನು ವೇಸ್ಟ್ ಮಾಡಬಾರ್ದು. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ಬ್ಯಾಟರ್ನ ರೆಡಿ ಮಾಡಿ ತೊಗೊಳ್ಳಿ ನೋಡಿ. ಈ ರೀತಿ ಇರಬೇಕು ಬ್ಯಾಟರು. ತುಂಬಾ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಟರು ನೋಡಿ. ಈ ರೀತಿ ಆದಷ್ಟು ತುಂಬ ಸಣ್ಣಗೆ ಪೇಸ್ಟ್ ಮಾಡಿ ತೊಗೊಳ್ಳಿ ನೋಡಿ. ಈ ರೀತಿ ಇರಬೇಕು. ಇವಾಗ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗುತ್ತೆ. ಇವಾಗ ನೋಡಿ, ಎಕ್ಸ್ಟ್ರಾ ನೀರನ್ನು ಸೇರಿಸಬಾರ್ದು. ಇವಾಗ ನಾವು ರುಬ್ಬೋ ಮುಂದೆ ಹಾಕಿದಾಗ ಎಷ್ಟು ಹಾಕಿರ್ತೀವಿ ಅದಷ್ಟೇ ಇರಬೇಕು ನೀರು. ಎಕ್ಸ್ಟ್ರಾ ನೀರನ್ನು ಸೇರಿಸಬಾರ್ದು. ಇಷ್ಟೇ ಸಾಕು ಇದಕ್ಕೆ ನೋಡಿ. ಈ ರೀತಿ ಕರೆಕ್ಟಾಗಿ ತೊಗೊಳ್ಳಿ. ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು. ಇವಾಗ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಈನೋನ ಸೇರಿಸ್ತಾ ಇದ್ದೀನಿ. ಈನೋನ ತುಂಬ ಹಾಕಬಾರ್ದು. ಇವಾಗ ನಾನು ತೋರಿಸ್ತೀನಿ, ಅಷ್ಟೇ ಹಾಕಿ ಇವಾಗ 1 ಸ್ಪೂನಲ್ಲಿ ತೊಗೋತಾ ಇದ್ದೀನಿ. ಇಷ್ಟೇ ಆದರೆ ಸಾಕು. ನೀವು ಅವಶ್ಯಕತೆ ಇದ್ದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ಇಷ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ ಮೇಲೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇಲ್ಲ ಅಂತಂದರೆ ದಿಢೀರ್ ಅಂತಂದೇಳಿ ಮಾಡ್ಕೋಬೋದು. ಅಥವಾ ಟೈಮ್ ಇತ್ತು ಅಂದರೆ ಒಂದು 10ರಿಂದ 15 ನಿಮಿಷ ಬಿಟ್ಟು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸ್ಪಾಂಜಾಗಿ ಬರುತ್ತೆ ನೋಡಿ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಯಾವ ರೀತಿ ಆಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗುತ್ತೆ. ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಈ ರೀತಿ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ತವಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೀನಿ. ಈ ರೀತಿ ಹಾಕ್ಕೋಬೇಕು. ತುಂಬ ಹಾಕಬಾರ್ದು, ಇಷ್ಟಿಷ್ಟೇ ಹಾಕಬೇಕು. ನಾವು ಇವಾಗ ಇನ್ನೊಂದು ಸೇರಿಸಿರ್ತೀವಿ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿದರೆ ಬನ್ನ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸೈಡು ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿರುತ್ತೆ, ಚೆನ್ನಾಗಿ ಉಬ್ಬಿದೆ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಅದರಲ್ಲಿ ಹಾಕಿರುವಂಥ ಎಳೆದಾದ ಕೊಬ್ಬರಿ ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ. ಈ ರೀತಿ ಒಳಿಸಿ ಹಾಕ್ತಾಯಿದ್ದೀನಿ. ಇವಾಗ ತುಂಬಾ ಅದು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬಾರ್ದು. ಈ ರೀತಿಯೇ ಬೇಯಿಸ್ಕೋಬೇಕು ಅದನ್ನು. ಅಂದರೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಸ್ಮೂತಾಗಿ ಸ್ಪಾಂಜಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಚಟ್ನಿ ಜೊತೆನೂ ತಿನ್ಬೋದು. ಅಥವಾ ನೀವು ಎಗ್ ಗ್ರೇವಿ ಮಾಡಿದರೆ ಎಗ್ ಗ್ರೇವಿ ಜೋಡಿನೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ.
ನೀವೇನಾದರೂ ಚಿಕನ್ ಗ್ರೇವಿ ಅಥವಾ ಮಟನ್ ಗ್ರೇವಿ ಮಾಡಿದರೆ ಅದ್ರ ಜೋಡಿನೂ ಸಹ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಅಥವಾ ನೀವು ನಾನ್ ವೆಜ್ ತಿನ್ನಲ್ಲ ಅನ್ನೋರು ಚಟ್ನಿ ಜೋಡಿ ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ನಾನು ಎಗ್ ಗ್ರೇವಿ ಜೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಗ್ ಗ್ರೇವಿನ ಜೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಒಂದು ಸಲ ನೀವು ಮಾಡಿ ನೋಡಿ, ರುಚಿ ಚೆನ್ನಾಗಿರುತ್ತೆ, ಎಲ್ಲರಿಗೂ ಲೈಕ್ ಆಗುತ್ತೆ ಈ ರೆಸಿಪಿ ಮಾತ್ರ. ನೋಡಿ ಇವಾಗ ಕೆಲವರು ಅದರಲ್ಲಿರುವಂಥ ಕೊಬ್ಬರಿನ ತಿನ್ನಲ್ಲ, ಕೆಲವರು ಮಾತ್ರ ತಿಂತಾರೆ, ಕೆಲವರು ತಿನ್ನಲ್ಲ ಅಂಥವ್ರು ಈ ರೀತಿ ನೀವು ಯೂಸ್ ಮಾಡ್ಕೊಳ್ಳಿ, ರುಚಿನೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹೊಸ ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ಇದರ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ, ತುಂಬಾ ರುಚಿ ಇರುತ್ತೆ. ಇವಾಗ ನೋಡಿ ಒಂದು ತೋರಿಸ್ತಿದ್ದೀನಿ ಯಾವ ರೀತಿ ಇರುತ್ತೆ ಅಂತ, ಸ್ಪಾಂಜ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಓಪನ್ ಮಾಡಿದರೆ ನೀವು ಇವಾಗ ಬ್ರೆಡ್ ನೋಡಿರ್ತೀರ, ಪಾವ್ ಅಥವಾ ಬ್ರೆಡ್ಡು ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಇದೇ ಥರ ಮಾಡಿ ನೋಡಿ. ಎಳಿದಾದ ಕೊಬ್ಬರಿಯಲ್ಲಿ ನೀವು ಕಾಯಿ ಚಟ್ನಿ ಅಂತ ಮಾಡ್ತಿರಲ್ವ, ಕೊಬ್ಬರಿ ಯೂಸ್ ಮಾಡ್ತಿರಲ್ವ, ಆ ಕೊಬ್ಬರಿ ಯೂಸ್ ಮಾಡಬಾರ್ದು, ಇದೇ ರೀತಿ ಎಳಿದಾದ ಕೊಬ್ಬರಿನೇ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ರುಚಿ ಮಾತ್ರ. ಇವಾಗ ನೋಡಿ ಯಾವ ರೀತಿ ಇರುತ್ತೆ ಅಂತ, ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮಾಡಿ ನೋಡಿ, ಎಲ್ಲರಿಗೂ ಲೈಕ್ ಆಗುತ್ತೆ ರುಚಿ ಮಾತ್ರ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗಿತ್ತು ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.